ಕರ್ನಾಟಕ ಬಂದ್ಗೆ ಬೆಂಬಲಿಸದ ಕರವೇ ನಾರಾಯಣಗೌಡ. ಅಯ್ಯಯ್ಯೋ, ಕನ್ನಡ ಪರ ಸಂಘಟನೆಗಳಲ್ಲಿ ಒಮ್ಮತದ ಕೊರತೆ ಉಂಟಾಗ್ತಾ ಇದೆ. ಬಂದ್ನಿಂದ ಸಾವಿರಾರು ಕೋಟಿ ನಷ್ಟ, ಅದಕ್ಕೆ ನೋ ಬಂದ್ ಅಂತ ಇದ್ದಾರೆ ಕರವೇ ಅಧ್ಯಕ್ಷರು. ಕರ್ನಾಟಕ ಬಂದ್ಗೆ ಬೆಂಬಲಿಸದಂತ ಕರವೇ ನಾರಾಯಣಗೌಡ. ಕರ್ನಾಟಕ ಬಂದ್ಗೆ ಕರವೇ ನಾರಾಯಣಗೌಡ ಅವರು ಬೆಂಬಲಿಸ್ತಾ ಇಲ್ಲ. ಅಯ್ಯಯ್ಯೋ, ಕನ್ನಡ ಪರ ಸಂಘಟನೆಗಳಲ್ಲಿ ಹೊಂದಾಣಿಕೆ ಇಲ್ವಾ, ಒಮ್ಮತದ ಕೊರತೆ ಇದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಈಗ ಬಂದ್ನಿಂದ ಸಾವಿರಾರು ಕೋಟಿ ನಷ್ಟ ಆಗುತ್ತೆ, ಅದಕ್ಕೆ ನೋ ಅಂತಿದ್ದಾರೆ ಕರವೇ ನಾರಾಯಣಗೌಡ. ಈ ಹಿಂದೆಯೂ ಕೂಡ ಕರೆ ನೀಡುವಕ್ಕಿಂತ ಮುಂಚೆನೂ ನಾನು ಬಂದ್ಗೆ ಸಹಕರಿಸಲ್ಲ ಅಂತ ನಮ್ಮ ಅಶ್ವವೇಗ ನ್ಯೂಸ್ ಒಟ್ಟಿಗೆ ಮಾತನಾಡಿದ್ರು. ಕರ್ನಾಟಕ ಬಂದ್ಗೆ ಬೆಂಬಲಿಸಲ್ಲ ಅಂತ ಕರವೇ ನಾರಾಯಣಗೌಡ ಅವರು ಒಂದು ಕಡೆ ಕರೆ ಕೊಟ್ಟಿದ್ದಾರೆ. ಈಗ ಆಗಸ್ಟ್ 13ರ ಬಂದ್ಗೆ ನಾನು ಒಪ್ಪಲ್ಲ ಅಂತ ನಾರಾಯಣಗೌಡ ಅವರು ಹೇಳ್ತಾ ಇದ್ದಾರೆ. ಕನ್ನಡ ಪರ ಸಂಘಟನೆಗಳಲ್ಲಿ ಒಮ್ಮತ ಮೂಡ್ತಾ ಇಲ್ಲ. ಕನ್ನಡದ ನೆಲ ಜಲಕ್ಕಾಗಿ ನಮ್ಮ ಹೋರಾಟ ಅಂತ ಒಂದು ಬಣ ಇದ್ದರೆ, ಇದರಿಂದ ಸಾವಿರಾರು ಕೋಟಿ ನಷ್ಟ ಆಗುತ್ತೆ ಅಂತ ಈಗ ಇನ್ನೊಂದು ಟೀಮ್ ಹೊಡೆದಾಡ್ತಾ ಇದೆ. ವಾಟಾಳ್ ನೇತೃತ್ವದ ಸಭೆಯಿಂದ ನಾರಾಯಣಗೌಡ ದೂರ ಆಗಿದ್ದಾರೆ. ಕನ್ನಡ ಪರ ಸಂಘಟನೆಗಳಲ್ಲಿ ಕಾವೇರಿ ವಿಚಾರವಾಗಿ ಒಮ್ಮತದ ಕೊರತೆ ಉಂಟಾಗ್ತಾ ಇದೆ. ಎರಡು ಬಣದ ಮಧ್ಯೆ ಅಸಮಾಧಾನವಿದೆ ಈಗ ಬಂದ್ ಬಗ್ಗೆ. ನಾನು ಒಪ್ಪಲ್ಲ ಅಂತ ಒಂದು ಕಡೆ ನಾರಾಯಣಗೌಡ ಬಂದ್ಗೆ ಕರೆ ನೀಡಿದ್ದಾರೆ. ಈಗಾಗಲೇ ಕನ್ನಡ ಪರ ಸಂಘಟನೆಯ ಮತ್ತೊಬ್ಬ ಅಧ್ಯಕ್ಷರಾದಂಥ ವಾಟಾಳ್ ನಾಗರಾಜ್ ಅವರು. ಹಾಗಾದ್ರೆ ಎರಡೂ ಟೀಮ್ ಮಧ್ಯೆ ಒಮ್ಮತದ ಕೊರತೆ ಉಂಟಾಯ್ತಾ ಅಂತ ಜನರ ಪ್ರಶ್ನೆ ಆಗಿದೆ. ಈಗ ಇನ್ನು ನಾರಾಯಣಗೌಡ ಅವರ ವಾದ ಏನಾಗಿದೆ? ಕಾವೇರಿ ನೀರಿನ ವಿವಾದದ ಹಿನ್ನೆಲೆ ಆಗಸ್ಟ್ 13ಕ್ಕೆ ಈಗಾಗಲೇ ಬಂದ್ಗೆ ಕರೆ ನೀಡಲಾಗಿದೆ. ಈಗಾಗಲೇ ರೈತರು ಅಲ್ಲಲ್ಲೇ ಪ್ರೊಟೆಸ್ಟ್ ಕೂಡ ನಡೆಸಿದ್ದಾರೆ. ಇದರ ಮಧ್ಯೆ ಬಂದ್ಗೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಬೆಂಬಲ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಬಂದ್ ಎನ್ನುವುದು ಹೋರಾಟಗಾರರ ಕಟ್ಟ ಕಡೆಯ ಅಸ್ತ್ರ ಆಗಿರಬೇಕು. ಅಂದರೆ ಎಲ್ಲ ಹೋರಾಟ ಆದ ನಂತರ ಆಗ್ಲಿಲ್ವಾ, ಕೊನೆಗೆ ಫೈನಲ್ ಆಗ್ಲಿಲ್ವಾ ಅಂದಾಗ ಮಾತ್ರ ಬಂದ್ಗೆ ಕರೆ ನೀಡಬೇಕು ಅಂತ ಒಂದು ಕಡೆ ಕರವೇ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಬಂದ್ ಎನ್ನುವುದು ಹೋರಾಟಗಾರರ ಕಟ್ಟ ಕಡೆಯ ಅಸ್ತ್ರ. ರಾಜ್ಯದ ಜನರು ಬಡ ಕೂಲಿ ಕಾರ್ಮಿಕರೇ ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಬಂದ್ ಬೇಡ, ಅದರ ಬದಲು ಪರಿಣಾಮಕಾರಿ ಹೋರಾಟ ಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ದಿನದ ಬಂದ್ನಿಂದ ರಾಜ್ಯಕ್ಕೆ ಸಾವಿರಾರು ಕೋಟಿ ನಷ್ಟ ಆಗುತ್ತೆ. ದಿನಗೂಲಿ ಕಾರ್ಮಿಕರು, ಸಣ್ಣ ವ್ಯಾಪಾರಿಗಳು, ಜನರಿಗೆ ಹೊಡೆತ ಬೀಳುತ್ತೆ. ಅದೇ ಕಾರಣಕ್ಕೆ ಬಂದ್ ಬೇಡ ಅಂತ ಟಿ.ಎ. ನಾರಾಯಣಗೌಡ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ವಾಟಾಳ್ ನೇತೃತ್ವದ ಸಭೆಯಿಂದ ನಾರಾಯಣಗೌಡ ದೂರ ಉಳಿದ್ರ ಅನ್ನೋ ಮಾತುಗಳು ಒಂದು ಕಡೆ ಕೇಳಿ ಬರ್ತಾ ಇದೆ. ಆಗಸ್ಟ್ 13ರ ಬಂದ್ಗೆ ಕರವೇ ನಾರಾಯಣಗೌಡರ ಅವರ ಸಾಥಿಲ್ವಾ? ಕಾವೇರಿ ನೀರಿನ ವಿವಾದದ ಹಿನ್ನೆಲೆ ಆಗಸ್ಟ್ 13ಕ್ಕೆ ಬಂದ್ಗೆ ಕರೆ ನೀಡಿದ್ದಾರೆ ವಾಟಾಳ್ ನಾಗರಾಜ್. ಆದರೆ ಈ ಬಂದ್ಗೆ ಬಿಲ್ಕುಲ್ ಸಾಥ್ ನೀಡಲ್ಲ ಅಂತ ಕರವೇ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಬಂದ್ ಎನ್ನುವುದು ಹೋರಾಟಗಾರರ ಕಟ್ಟ ಕಡೆಯ ಅಸ್ತ್ರ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇಂದು ವಾಟಾಳ್ ನಾಗರಾಜ್ ನೇತೃತ್ವದ ಮಹತ್ವದ ಸಭೆ ನಡೆಯಲಿದೆ. ಇದರಿಂದ ಕರವೇ ನಾರಾಯಣಗೌಡ ಅವರು ದೂರ ಉಳಿತಾ ಇದ್ದಾರೆ. ಕಾವೇರಿ ವಿವಾದ, ಆಗಸ್ಟ್ 13ರ ಕರ್ನಾಟಕ ಬಂದ್ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ವಾಟಾಳ್ ನಾಗರಾಜ್. ಈ ಸಭೆಗೂ ಬರಲ್ಲ ಕರವೇ ಅಧ್ಯಕ್ಷ ನಾರಾಯಣಗೌಡ ಅಂತ ಹೇಳ್ತಾ ಇದ್ದಾರೆ. ಆಗಸ್ಟ್ 13ರ ಕರ್ನಾಟಕ ಬಂದ್ಗೆ ಹಲವು ಸಂಘಟನೆಗಳ ಬಲ ಸಿಗ್ತಾ ಇದೆ. 1600ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ಇದರಲ್ಲಿ ಭಾಗಿಯಾಗ್ತವೆ. 1000ಕ್ಕೂ ಹೆಚ್ಚು ರೈತರು ಹಾಗೂ ಕಾರ್ಮಿಕ ಸಂಘಟನೆಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದು, CITU ಸೇರಿ ಕಾರ್ಮಿಕ ಸಂಘಟನೆಗಳು, ಖಾಸಗಿ ಶಾಲೆ ಒಕ್ಕೂಟ, ಕೆಲವು ವ್ಯಾಪಾರಿಗಳ ಸಂಘಗಳು, ಆಮ್ ಆದ್ಮಿ ಪಕ್ಷ ಕೂಡ ಬೆಂಬಲವನ್ನು ಸೂಚಿಸಲಿಕ್ಕೆ ಮುಂದಾಗಿದೆ. ಇದೆಲ್ಲದರ ಮಧ್ಯೆ ಈಗ ನಾರಾಯಣಗೌಡ ಅವರು ಮಾತ್ರ ನಾನು ಸಪರೇಟ್ ಆಗಿ ಈ ಬಗ್ಗೆ ಹೋರಾಟ ಮಾಡ್ತೀನಿ, ನನಗೆ ಬಂದ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಈ ಸಭೆಗೂ ಕೂಡ ನಾನು ಹೋಗೋದಿಲ್ಲ ಅಂತ ನಾರಾಯಣಗೌಡ ಅವರು ಹೇಳ್ತಾ ಇದ್ದಾರೆ. ಈ ಸಭೆಗೂ ಬರಲ್ಲ ಕರವೇ ಅಧ್ಯಕ್ಷ ನಾರಾಯಣಗೌಡ ಅವರು ತಿಳಿಸಿದ್ದು. ಇನ್ನು ಈಗಾಗಲೇ ಈ ಆಗಸ್ಟ್ 13ರ ಕರ್ನಾಟಕ ಬಂದ್ಗೆ ಏನು ಕರೆ ನೀಡಿದ್ರು, ಈಗ ಅದರ ಬಗ್ಗೆ ಸಭೆ ಕೂಡ ನಡೆಸಲಿಕ್ಕೆ ವಾಟಾಳ್ ನಾಗರಾಜ್ ಅವರು ಮುಂದಾಗಿದ್ದಾರೆ. ಈ ಸಭೆಯಲ್ಲಿ ಸಾಕಷ್ಟು ಜನ ಕೂಡ ಭಾಗಿಯಾಗಲಿದ್ದು, ಕಾವೇರಿ ವಿವಾದ, ಆಗಸ್ಟ್ 13ರ ಕರ್ನಾಟಕ ಬಂದ್ಗೆ ಚರ್ಚೆ ಕೂಡ ನಡೆಯಲಿದೆ. ಆದರೂ ಒಂದು ಕಡೆ ಕರವೇ ನಾರಾಯಣಗೌಡ ಅವರು ಸಾಥ್ ಕೊಡ್ತಾ ಇಲ್ಲ. ಆದರೆ 1600ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ಇದಕ್ಕೆ ಸಾಥ್ ಕೊಡ್ತಾ ಇದ್ದಾವೆ. 1000ಕ್ಕೂ ಹೆಚ್ಚು ರೈತರು ಹಾಗೂ ಕಾರ್ಮಿಕ ಸಂಘಟನೆಗಳು, CITU ಸೇರಿ ಕಾರ್ಮಿಕ ಸಂಘಗಳು ಹಾಗೂ ಖಾಸಗಿ ಶಾಲೆ ಒಕ್ಕೂಟ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದೆ.
ಕೆಲವು ವ್ಯಾಪಾರಿಗಳ ಸಂಘಗಳು ಆಮ್ ಆದ್ಮಿ ಪಕ್ಷ ಕೂಡ ಬೆಂಬಲವನ್ನು ಸೂಚಿಸಲಿಕ್ಕೆ ಮುಂದಾಗಿದೆ. ಮನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಲಕ್ಷ್ಮಿ ಬಾಗಲಕೋಟೆ. ಲಕ್ಷ್ಮಿ, ಒಂದು ಕಡೆ ಈಗಾಗಲೇ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ ವಾಟಾಳ್ ನಾಗರಾಜ್ ನೇತೃತ್ವದ ಸಂಘದಿಂದ. ಆದರೆ ನಾರಾಯಣಗೌಡ ಅವರು ಬಿಲ್ಕುಲ್ ಇದಕ್ಕೆ ಒಪ್ತಾ ಇಲ್ಲ, ಯಾಕೆ ಅಂತ? ಎಸ್ ಕಾರ್ತಿಕ್, ಈಗಾಗಲೇ ಕರ್ನಾಟಕದಾದ್ಯಂತ ಸಂಪೂರ್ಣವಾಗಿ ಕರ್ನಾಟಕ ಬಂದ್ ಆಗುತ್ತೆ ಅನ್ನುವಂತ ವಿಚಾರ ಎಲ್ಲೆಡೆ ಹರಡಿರುವಂತದ್ದು. ಅದರ ಬೆನ್ನಲ್ಲೇ ನಿನ್ನೆ ಒಂದು ಸಭೆಯನ್ನ ಮಾಡಿ ಕನ್ನಡ ಪರ ಒಂದಷ್ಟು ಸಂಘಟನೆಗಳು ಭಾಗಿಯಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು. ಅದರ ಜೊತೆಗೆ ಸ್ಪಷ್ಟವಾಗಿ ಕನ್ನಡ ಪರ ಸಂಘಟನೆಗಳು ಹೇಳಿರುವಂತದ್ದು, ಇದರಲ್ಲಿ ಎಲ್ಲರೂ ಭಾಗಿಯಾಗ್ತಾರೆ, ನಾವೆಲ್ಲರೂ ಒಂದಾಗಿ ಈ ಹೋರಾಟವನ್ನ ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀವಿ, ಒಂದಷ್ಟು ಸಂಘಟನೆಗಳು ಸಹ ಇದರಲ್ಲಿ ಭಾಗಿಯಾಗ್ತಾ ಇದ್ದಾವೆ ಅನ್ನುವಂತ ಮಾಹಿತಿಯನ್ನ ತಿಳಿಸಿದ್ದಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾಗಿರುವಂತದ್ದು, ಅದರಲ್ಲೂ ಸಹ ಕನ್ನಡದ ವಿಚಾರ ಹೋರಾಟ ಅಂತ ಬಂದಾಗ ನಮ್ಮ ಜೊತೆಗೆ ಮುನ್ನಡೆಗೆ ಬರುವಂತಹ ಸಂಘಟನೆಗಳಲ್ಲಿ ಕನ್ನಡ ಪರ ನಾರಾಯಣಗೌಡರ ಸಂಘಟನೆಯು ಸಹ ಒಂದು. ಸೊ ಸದ್ಯಕ್ಕೆ ಇದು ಹೋರಾಟ ಬಂದಂತ ಬಂದಾಗ ಯಾಕೆ ಆ ನಾರಾಯಣಗೌಡರ ಬಣದಿಂದ ಏನು ಹೋರಾಟ ಮಾಡೋದಕ್ಕಾಗಿರ್ಬೋದು, ಜೊತೆಗೆ ಕಾವೇರಿ ನೀರಿನ ವಿವಾದದಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ, ಆದ್ರೆ ಕರ್ನಾಟಕ ಬಂದ್ ಅನ್ನುವಂಥದ್ದನ್ನ ನಾವು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥದ್ದು ಮೊನ್ನೆ ಅಶ್ವಗ ಸುದ್ದಿವಾಹಿನಿಯ ಜೊತೆಗೆ ಹಂಚಿಕೊಂಡಿರುವಂತದ್ದು ಸಹ ಹೌದು. ಇಲ್ಲಿ ನಾವು ಗಮನಿಸ್ಬೇಕು, ಕನ್ನಡ ನೆಲ ಜಲ ನಾಡು ನುಡಿ ಸಂಸ್ಕೃತಿ ಅಂತಂದ ಅವರು ಯಾಕೆ ಈ ಸದ್ಯಕ್ಕೆ ನಾರಾಯಣಗೌಡರ ಬಣ ಇದರಿಂದ ಹೊರಗುಳಿತಾ ಇದೆ ಅನ್ನುವಂತಹ ಪ್ರಶ್ನೆ ಖಂಡಿತವಾಗಿಯೂ ಮೂಡುವಂತದ್ದು. ಇದ್ರ ಬೆನ್ನಲ್ಲೇ ಯಾಕೆ ಇದಕ್ಕೆ ಒಪ್ಪಂದ ಇಲ್ವಾ, ಅಥವಾ ನಮ್ಮ ಮಧ್ಯಗಳಲ್ಲೇ ಇದಕ್ಕೆ ಒಂದ್ ರೀತಿಯಲ್ಲಿ ಹೊಡೆದಾಟ ಇರುವಂತಹದ್ದ ಅನ್ನುವಂತಹದ್ದು ಇಲ್ಲಿ ಗೊಂದಲಗಳು ಶುರುವಾಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಒಂದು ಗಮನಿಸಬೇಕಾಗಿರುವಂತದ್ದು, ಅವ್ರು ಹೇಳಿರುವಂತದ್ದು ಬಂದ್ ಅನ್ನುವಂಥದ್ದು ಅಷ್ಟು ಸರಳ ಅಲ್ಲ. ಯಾಕಂತಂದ್ರೆ ಇಲ್ಲಿ ಬಡ ಜನರು ಇದ್ದಾರೆ, ಮಧ್ಯಮ ವರ್ಗದವರು ಇದ್ದಾರೆ, ಅತಿ ಶ್ರೀಮಂತರು ಇದ್ದಾರೆ. ಆದ್ರೆ ಇದು ಎಲ್ಲಾ ಏನೇ ಮಾಡಿದ್ರು ಸಹ ಅದು ಎಫೆಕ್ಟ್ ಆಗುವಂತಹದ್ದು ಮಿಡಲ್ ಕ್ಲಾಸ್ ಜನರಿಗೆ ಸಂಪೂರ್ಣವಾಗಿ ಹೊಡೆತ ಬೀಳುತ್ತೆ, ಬಡ ಜನರಿಗೆ ಹೊಡೆತ ಬೀಳುತ್ತೆ, ಕೂಲಿ ಕಾರ್ಮಿಕರಿಗೆ ಸಮಸ್ಯೆ ಆಗುತ್ತೆ, ಸಾಕಷ್ಟು ಜನರು ದಿನನಿತ್ಯ ದುಡ್ಕೊಂಡು ಜೀವನ ಮಾಡುವಂತವ್ರು ಇದ್ದಾರೆ, ಅವ್ರಿಗೂ ಸಹ ಸಮಸ್ಯೆ ಆಗುತ್ತೆ. ಈ ನಿಟ್ಟಿನಲ್ಲಿ ಬಂದ್ ಅನ್ನುವಂಥದ್ದು ಎಷ್ಟು ಈಸಿ ಆದಂತ ಪದವೋ ಅಷ್ಟೇ ಕಠಿಣವಾಗಿಯೂ ಸಹ ಇದು ಪ್ರಾಬ್ಲಮ್ ಗಳನ್ನ ಕ್ರಿಯೇಟ್ ಮಾಡುತ್ತೆ. ಈ ನಿಟ್ಟಿನಲ್ಲಿ ನಾವು ಪರಿಹಾರವನ್ನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಹೋರಾಟವನ್ನ ಮಾಡ್ಬೇಕು ಹೊರತು ಬಂದ್ ಅನ್ನುವಂಥದ್ದು ಸರಿ ಅಲ್ಲ ಅನ್ನುವಂತಹ ಒಪ್ಪಿಗೆ ಮಾತನ್ನ ಅವರು ತಿಳಿಸಿದ್ದಾರೆ. ಆದ್ರೆ ನಾಳೆ ಸರ್ವಪಕ್ಷ ಸಭೆಗಳಿರೋದ್ರಿಂದಾಗಿ ಕನ್ನಡ ಪರ ಸಂಘಟನೆಗಳಿಗೆ ಇನ್ನೂ ಸಹ ಯಾವುದೇ ರೀತಿಯಾದ ಆಹ್ವಾನ ಬಂದಿಲ್ಲ. ಒಂದು ವೇಳೆ ಆಹ್ವಾನ ಬಂದ ಬಳಿಕ ಏನಾದ್ರೂ ಕನ್ನಡ ಪರ ಸಂಘಟನೆಗಳು ಮತ್ತೆ ಒಂದಾಗುತ್ತಾ ಅಥವಾ ನಾರಾಯಣಗೌಡರ ಬನಕ್ಕೂ ಏನಾದ್ರೂ ಅಪ್ರೋಚ್ ಮಾಡುವಂತ ಸಾಧ್ಯತೆಗಳಿದಾವೆ. ಯಾಕೆಂತಂದ್ರೆ ಸಂಪೂರ್ಣವಾಗಿ ಅವತ್ತು ಬಸ್ಗಳಿರೋದಿಲ್ಲ, ಆಟೋಗಳಿರೋದಿಲ್ಲ, ಓಲೋ ಊಬರ್ ಇರೋದಿಲ್ಲ, ಅಂದ್ರೆ ಮೂಲ ಸೌಕರ್ಯಗಳನ್ನ ಹೊರತುಪಡಿಸಿ ಯಾವುದೇ ರೀತಿಯಾಗಿ ಅವತ್ತು ಅವೈಲೇಬಲ್ ಇಲ್ಲದೆ ಇರೋದ್ರಿಂದಾಗಿ ಸೊ ಈ ನಿಟ್ಟಿನಲ್ಲಿ ಅವರು ಏನಾದ್ರೂ ಹೋರಾಟಕ್ಕೆ ಬರುವಂತ ಸಾಧ್ಯತೆ ಇದೆಯಾ, ಅಥವಾ ಒಂದು ವೇಳೆ ನಾಡು ನುಡಿಗೋಸ್ಕರ ಅಂತ ಹೋರಾಡಿರುವಂತಹ ಹಿರಿಯ ಕನ್ನಡ ಪರ ಹೋರಾಟಗಾರರು ಮುಂದೆ ಬಂದು ಭಾಗಿಯಾಗುವಂತ ಸಾಧ್ಯತೆ ಇದೆಯಾ ಅನ್ನುವಂತಹದ್ದು. ಸೊ ಇದೆಲ್ಲವೂ ಸಹ ನಮಗೆ ಏನು ಆಗಸ್ಟ್ 13ನೇ ತಾರೀಕಿನಂದೇ ತಿಳಿಯುವಂತಹದ್ದು. ಒಟ್ಟಾರೆಯಾಗಿ ಸದ್ಯಕ್ಕೆ ಇರುವಂತಹದ್ದು ಇದೊಂದು ರೀತಿಯಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿರುವಂತಹದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಲಕ್ಷ್ಮಿ.